ತಾಲೂಕಿನ ಸಾರ್ವಜನಿಕರ ಆಸ್ಪತ್ರೆಯಲ್ಲಿ ಸರಿಯಾದ ರೀತಿ ವೈದ್ಯಾಧಿಕಾರಿಗಳು ಇರುವುದಿಲ್ಲ ಮತ್ತು ಮೂಲಭೂತ ಸೌಲಭ್ಯಗಳು ಇರುವುದಿಲ್ಲ. ರಾತ್ರಿಯ ವೇಳೆಯಲ್ಲಿ ರೋಗಿಗಳನ್ನು ಕರೆದುಕೊಂಡು ಬಂದರೆ ಸರಿಯಾದ ರೀತಿ ಚಿಕಿತ್ಸೆ ನೀಡಲು ಒಬ್ಬರು ವೈದ್ಯಕೀಯರು ಇರುವುದಿಲ್ಲ. ವೈದ್ಯಕೀಯರು ಇದ್ದರೂ ಇಲ್ಲಿ ಆಗೋದಿಲ್ಲ, ಮೈಸೂರಿಗೆ ಕರೆದುಕೊಂಡು ಹೋಗಿ ಎಂದು ಹೇಳುತ್ತಾರೆ. ಸರಿಯಾದ ರೀತಿ ಟ್ರೀಟ್ಮೆಂಟ್ ಕೊಡುವುದಿಲ್ಲ. ಮಾನ್ಯ ಶಾಸಕರು ಇದರ ಮೇಲೆ ಗಮನ ಹರಿಸಿ ಇಲ್ಲಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಡಾಕ್ಟರನ್ನು ನೇಮಿಸಬೇಕು. ರಾತ್ರಿಯ ವೇಳೆಯಲ್ಲಿ ರೋಗಿಯನ್ನು ತುರ್ತು ವಿಭಾಗದಲ್ಲಿ ಕರೆದುಕೊಂಡು ಬಂದರೆ ವೈದ್ಯಕೀಯರಿಲ್ಲದರೆ ನರ್ಸುಗಳು ನೋಡಿ ಇಲ್ಲಿ ಆಗುವುದಿಲ್ಲ, ಮೈಸೂರಿಗೆ ಹೋಗಿ ಎಂದು ಹೇಳುತ್ತಾರೆ. ಮೈಸೂರಿಗೆ ಹೋಗಲು ಆಂಬ್ಯುಲೆನ್ಸ್ಗೆ ಫೋನ್ ಮಾಡಿದರೆ ಆಂಬ್ಯುಲೆನ್ಸು ಅಲ್ಲಿವೆ ಇಲ್ಲಿವೆ ಅಂತ ಹೇಳುತ್ತಾರೆ. ಆಗ ನಾವು ಪ್ರೈವೇಟ್ ಆಂಬ್ಯುಲೆನ್ಸ್ ಮಾಡ್ಕೊಂಡು ಹೋಗಬೇಕು. 1600 ರೂಪಾಯಿ ಕೊಟ್ಟು ಮೈಸೂರಿಗೆ ಆಂಬ್ಯುಲೆನ್ಸ್ ಮಾಡ್ಕೊಂಡು ಹೋಗಬೇಕು. ಬಡವರ ಹತ್ತಿರ ಎಲ್ಲಿ ಆ ಹೊತ್ತಿನಲ್ಲಿ ಹಣ ಇರುತ್ತದೆ ಎಂಬುದನ್ನು ನೀವೇ ತಿಳಿಯಿರಿ. ನಗರ ತಾಲೂಕಿನ ಆಸ್ಪತ್ರೆಯಲ್ಲಿ ಇರುವ ಪರಿಸ್ಥಿತಿಯಲ್ಲ ಇದು. ಸಾಲಿಗ್ರಾಮ ತಾಲೂಕಿನಲ್ಲೂ ಸಾಲಿಗ್ರಾಮ ಆಸ್ಪತ್ರೆಯಲ್ಲೂ ಇದೇ ರೀತಿ ತೊಂದರೆ ಉಂಟಾಗುತ್ತದೆ. ಮಾನ್ಯ ಶಾಸಕರು ಇದರ ಮೇಲೆ ಗಮನ ಹರಿಸಿ ಸರಿಯಾದ ರೀತಿ ವೈದ್ಯಕೀಯನ್ನು ನೇಮಿಸುವಂತೆ ಕೇಳಿಕೊಳ್ಳುತ್ತೇವೆ ಹಾಗೂ ನಿಮ್ಮ ಅವಧಿಯಲ್ಲಿ ಇದನ್ನು ಸರಿಪಡಿಸಿ. ಶಾಸಕರೇ, ನಗರ ಮತ್ತು ಸಾಲಿಗ್ರಾಮ ಆಸ್ಪತ್ರೆಯಲ್ಲಿ ಇರುವ ಪರಿಸ್ಥಿತಿಯಲ್ಲ ಇದು. ಬೇರೆ ಗ್ರಾಮದಲ್ಲೂ ಇದೇ ರೀತಿ ಪರಿಸ್ಥಿತಿ ಉಂಟಾಗಿದೆ. ಸರಿಯಾದ ರೀತಿ ವೈದ್ಯಕೀಯರು ಬೇರೆ ಗ್ರಾಮದಲ್ಲಿ ಇರುವುದಿಲ್ಲ. ವಾರಕ್ಕೆ 3 ದಿನ ವೈದ್ಯಕೀಯರು ಇರುತ್ತಾರೆ. ಇನ್ನು ಮಿಕ್ಕ ಉಳಿದ ದಿನಗಳಲ್ಲಿ ನರ್ಸುಗಳು ಇರುತ್ತಾರೆ. ಮಾನ್ಯ ಶಾಸಕರೇ, ನಿಮ್ಮ ಈ ಸಮಸ್ಯೆಗಳನ್ನು ಬಗೆಹರಿಸಿಕೊಡಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ಇಂಥ ಸಾಮಾಜಿಕ ಕಾರ್ಯಕರ್ತ ಮತ್ತು ಸಾರ್ವಜನಿಕರು ಈ ಸಮಸ್ಯೆಯನ್ನು ಬಗೆಹರಿಸಿಕೊಡದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಬೇಕಾಗಿದೆ. ಎಚ್ಚರ ಮಾನ್ಯ ಶಾಸಕರೇ, ಎಚ್ಚರ.